ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಅರ್ಜುನ್. ನನ್ನ ಹೆಸರು ರಾಮ್. ನಿನ್ನ ಹೆಸರೇನು? ನನ್ನ ಹೆಸರು ಕರುಣ. ಇನ್ಮೇಲಿಂದ ನಮ್ಮ ಮೂರಾಳು ಬೆಸ್ಟ್ ಫ್ರೆಂಡ್ಸ್. ಲೋ ಮಗ, ಶಿವರಾಮ್ ಸರ್ ರಸತಿ ಪದ್ಯ ಕೊಟ್ಟಿದಿರಲ್ಲ, ಬರ್ದಿದ್ದಿಲ್ಲ? ಲೋ ಇಲ್ಲ ಕಂಡ, ಇವತ್ತು ಬಿದ್ರು ಕಡ್ಡಿ ಫಿಕ್ಸ್. ಹಂಗಂತೂ ಭಯ ಆಯ್ತಿದ್ರು. ಸ್ಕೂಲಿಂದ ಒಂಟೆ ಹೋಗಮ್ಮ. ಲೋ ಸ್ಕೂಲಿನ ಹೊಂಟರೆ ಬಿಟ್ಟರ್ಲ, ಮೇಷ್ಟ್ರು ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ತಾರೆ. ಲೋ ಇವಾಗ ಏನ್ಲ ಮಾಡೋದು? ನೀವಿಬ್ರು ಏನು ಮಾಡ್ಬಿಡಿ. ಹಾ, ನೀವಿಬ್ರು ಬರ್ದಿರೋದಿಲ್ಲ ಅಂತ ನನಗೆ ಗೊತ್ತಿತ್ತು. ನಾನೇ ಬರ್ತೀನಿ, ಇಟ್ಕೊಳ್ಳಿ. ಗೆಳೆಯ ಸರ್ ಆರ್ಡರ್ OTP ಹೇಳಿ. 2884. ಪ್ಲೀಸ್ ರೆಡಿ ಆಗುತ್ತೆ. ತಗೊಳ್ಳಿ ಸರ್. ಹೇಯ್, ನೀನು ಅರ್ಜುನ್ ತಾನೇ? ಹೌದು. ಅಲ್ಲ, CET ಎಕ್ಸಾಮಲ್ಲಿ ಟಾಪರ್ ಆಗಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೀಯಲ್ಲ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು ಬಿಡಿ. ನಿನ್ನ ಗೌರ್ಮೆಂಟ್ ಕೆಲಸ ಸಿಗ್ತಾ ಏನಾಯಿತು? ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಗೌರ್ಮೆಂಟ್ ಕೆಲಸ ಅನ್ನೋದು ಎಟಿಕ್ಸ್ದೇ ಇರೋ ನಕ್ಷತ್ರ ಇದ್ದಂಗೆ. ಅದೆಲ್ಲ ಸಿಗಲ್ಲ ಬಿಡಿ. ಏನಕ್ಕೋ ಅಷ್ಟೊಂದು ಒಳ್ಳೆ ರ್ಯಾಂಕ್ ತೆಗೆದಿದ್ದಲ್ಲ ನೀನು? ಬಡವ್ರ ಮನೆ ಮಕ್ಕಳು ಎಷ್ಟೇ ರ್ಯಾಂಕ್ ತೆಗೆದ್ರೇನು, ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂದರೆ ಎಲ್ಲರೂ ದುಡ್ಡು ಇರಬೇಕು. ಕೆಲಸಕ್ಕೆ ಅಂತ 20 ಲಕ್ಷ ಲಂಚ ಕೇಳಿದ್ರು. ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ? ಹೆಂಗಾದ್ರೂ ಮಾಡಿ ತಂದು ಕೊಡಮ್ಮ ಅಂದರೆ ಯಾರ್ದಾರ ಮನೆ ದರೋಡೆ ಮಾಡಬೇಕು. ಸೊ ಅದಕ್ಕೆ ನಾನು ಮುಂದ್ಸೋಗ್ತಾ ಮಿಡ್ಲ್ ಕ್ಲಾಸ್ ಜನಗಳಿಗೆ ನಿಯತ್ತು ಸ್ವಾಭಿಮಾನ ಜಾಸ್ತಿ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಸರಿ, ಬರ್ತೀನಿ. ಸರ್ OTP ಸರ್ 40 ಹಾಂ 80. ಓಕೆ ಸರ್. ಸರ್ ಆನ್ಲೈನ್ ಪೇ ಮಾಡಿ. ಹಾಂ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕವಿ ಕಾವ್ಯ ಮರೆತರು, ರಾಜ ರಾಜ್ಯ ಮರೆತರು, ಕೋಗಿಲೆ ಗಾನ ಮರೆತರು, ನಾನಿನ್ನ ಮರೆಯಲಾರೆ ನನ್ನ ಕನ್ನಡವ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಲೋ ಕರುಣಾ, ನಾನ್ ಕಣೋ ಹರೀಶ. ಯಾವ ಹರೀಶ? ನನ್ಗೆ ಗೊತ್ತಾಗ್ಲೇ ಇಲ್ವಲ್ಲ. ನಾನ್ ಮಗ ಸೊಪ್ಪರೀಶ, ನಿನ್ ಕ್ಲಾಸ್ಮೇಟು. ಓ, ಹೇಗಿದ್ಯಾ ಮಗ? ನಾನೇನ್ ಮಗ ಬಿಂದಾಸ್ ಆಗಿದ್ದೀನಿ, ನೀನ್ ಹೇಗಿದ್ಯಾ? ಇದೇನ್ ನಿನ್ ವೇಷ? ಚೆನ್ನಾಗಿದ್ದೀನಿ ಮಗ. ಒಂದು ಫಂಕ್ಷನ್ ಆರ್ಡ್ರ್ ಇತ್ತು, ಹೋಗಿದ್ ಬಂದೆ. ಏನ್ ಹೇಳ್ತಿದ್ದಿಲ್ಲ ನೀನು? ನೋಡಿದ್ರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ನೀನು, ನೋಡಿದ್ರೆ ಈ ಕೆಲಸ ಮಾಡ್ಕೊಂಡಿದ್ಯಾ. ಏನು ಮಾಡೋದು, ಫ್ಯಾಮಿಲಿ ಕಮಿಟ್ಮೆಂಟು. ನಾನು ಓದಿರೋ ತಕ್ಕನ ಕೆಲಸ ಸಿಗಲಿಲ್ಲ. ಸಿಕ್ಕಿದ್ರು ಎಲ್ಲ ಕಮಿಟ್ಮೆಂಟ್ ಇಟ್ಕೊಂಡು ಏನೂ ಮಾಡೋಕ್ಕಾಯ್ತಲ್ಲ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ. ನೋಡು, ನಾನು 10th ಫೇಲು.
ಬೆಂಗಳೂರಿಗೆ ಹೋಗಿ ರಿಯಲ್ ಎಸ್ಟೇಟ್ ಮಾಡಿ ಕೆಸಿನೋ ಆಡಿ ಬೆಟ್ಟಿಂಗ್ ಆಗಿ ಕೋಟಿ ಸಂಪಾದನೆ ಮಾಡಿಟ್ಟಿದ್ದೀನಿ. ನೀನು ನನ್ನ ಜೊತೆಗೆ ಬಂದ್ಬಿಡು, ನಿನ್ನೂ ಒಂದು ಹತ್ತಕ್ಕೆ ತಲುಪಿಸ್ಬಿಡ್ತೀನಿ. ನಿಯತ್ತಿಂದ ದುಡಿಯೋ ದುಡ್ಡೇ ನಮ್ಮ ಹತ್ರ ಉಳಿಯಲ್ಲ. ಅದನ್ನ ಅಡ್ದಾರಿ ದುಡಿಯೋ ದುಡ್ಡು ನಮ್ಮ ಹತ್ರ ಉಳಿತದ? ನನಗೆ ಇದ್ರಲ್ಲೇ ಖುಷಿ ಐತೆ. ನಿಯತ್ತಾಗಿ 1 ರೂಪಾಯಿ ದುಡಿದ್ರೂ ಅದರಲ್ಲೇ ಗಂಜಿ ಕುಡ್ದು ಮಲ್ಕತೀನಿ. ನನ್ಗೆ ಅಡ್ದಾರಿ ಯಾವುದು ಬೇಡ ಮಗ. ಯೋಚನೆ ಮಾಡಿ ಹೇಳು, ಎಷ್ಟು ದಿನ ಅಂತ ಈ ಸಿಗರೇಟ್ ಅಂತ ನಂಬ್ಕೊಂಡಿರ್ತೀಯ? ಬೇಡ ಮಗ, ನನಗೆ ಇದ್ರಲ್ಲೇ ನೆಮ್ಮದಿ ಐತೆ. ನಾನಿನ್ನು ಬರ್ತೀನಿ. ಸರಿ ಮಗ, ಬಾಯ್. Oh shit, time is already 2:30. My food is not coming. ಮೇಡಮ್ 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 ನಿಮ್ಮ ಫುಡ್ ಡೆಲಿವರಿ ತಗೊಳ್ಳಿ. Hey man, why are you so late? You bloody? ಮೇಡಮ್ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆರ್ಡರ್ ತಗೊಳ್ಳಿ. Hey, stop your silly reasons. ಮೇಡಮ್ ಸಾರಿ ಮೇಡಮ್, ನಾನು ಲೇಟಾಗಿ ಬಂದಿದ್ದಕ್ಕೆ. ಸೊ ನಾನು ಬಂದಿರೋ ದುಡ್ಡು ಕೊಟ್ಬಿಡಿ ಮೇಡಮ್. ನೆಕ್ಸ್ಟ್ ಆರ್ಡ್ರ್ ಇದೆ, ನೆಕ್ಸ್ಟ್ ಆರ್ಡ್ರಿಗೆ ಹೋಗ್ಬೇಕು. What sorry? You low class delivery guy? You using your low class language. First you learn English. Hey you, take the money. Keep the change, get lost. ಏ ಡಿಂಗರ್ ಬೆಲೆ, ಏನೇ ಹೇಳ್ದೆ ನೀನು? ನಮ್ಮ ಭಾಷೆ ಲೋಕಲ್ಲ, ನಿಮ್ಮ ಭಾಷೆ ನಾವು ಕಲಿಬೇಕಾ? Hey, who are you man? ತೀರ್ಬೋಕಿ ತರ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಕನ್ನಡದವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋ ನಿನ್ನಂತರ್ಗೆ ಕನ್ನಡ ತಿಳ್ಸಕ್ ಬಂದಿರೋ ಕನ್ನಡದ ಕೂವಾರ ಕಣೆ. So what? ಏ ಇಂಗ್ಲೀಷ್ ಕೊಡ್ತಾಳೆ. ನಿನ್ನ 26 ಅಕ್ಷರ ಇರೋ ಇಂಗ್ಲೀಷ್ನ ನಾನ್ ಕಲ್ತು MNC ಕಂಪ್ನಿಲಿ ಕೆಲಸ ತಗೊಳ್ಳೋ ಯೋಗ್ಯತೆ ನನ್ಗೈತೆ. ನನ್ನ 49 ಅಕ್ಷರ ಇರೋ ಕನ್ನಡನ ಕಲ್ತು ಅದರಲ್ಲಿ ಒಂದೇ ಒಂದು ಪ್ರಶಸ್ತಿ ತಗೊಳ್ಳೋ ಯೋಗ್ಯತೆ ನಿಂಗಾಯ್ತಾ? Hey listen, ನನಗೂ ಕನ್ನಡ ಬರುತ್ತೆ. ಕನ್ನಡ ಬಂದ್ರು ಈ ತಿರ್ಕೆ ದೌಲತ್ ಯಾಕೆ? ತಪ್ಪು ನಿಮ್ದಲ್ಲ, ನಮ್ಗಳದೆ. ಎಲ್ಲಿಂದ ಬರೋರ್ಗೆಲ್ಲ ಕರ್ಕೊಂಡು ನಾವು ಆಶ್ರಯ ಕೊಡ್ತೀವಿ. ಅವ್ರಗಳ ಜೊತೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವರು ಕೂಡ ಕನ್ನಡ ಕಲ್ತ್ಕೋತಾರೆ. ಆದ್ರೆ ನಾವೇ ಅವ್ರಗಳ ಜೊತೆ ಸೇರ್ಕೊಂಡು ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಅದಕ್ಕೆ ಕನ್ನಡ ನವೆಂಬರ್ 1 ಐತೆ. ಇಲ್ಲ ಅಂದಿದ್ರೆ ನಂಬರ್ 1 ಅಲ್ಲಿ ಇರ್ತಿತ್ತು. ಹೇ, ನಿನ್ ಪುರಾಣ ಸಾಕ್ ನಿಲ್ಸೋ. ನೀನೊಬ್ಳು ಹೆಣ್ಣು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಕರ್ನಾಟಕದಲ್ಲಿ ಹೆಣ್ಣು ಮಣ್ಣು ಎರಡ್ನು ದೇವ್ರ ತರ ಪೂಜಿಸ್ತೀವಿ. ಅದೊಂದೇ ಒಂದ್ ಕಾರಣಕ್ಕೋಸ್ಕರ ನಿನ್ ಮೇಲೆ ಕೈ ಮಾಡಿಲ್ಲ. ಅದೇ ನಿನ್ ಜಾಗದಲ್ಲಿ ಬೇರೆ ಯಾವನಾರು ಇದ್ದಿದ್ರೆ ಮುಟ್ಟಿ ನೋಡ್ಕೊಳ್ಳೋ ತರ ತಟ್ಟಿ ಕಳಿಸ್ತಿದ್ದೆ. ನೀನ್ ಕೊಟ್ಟಿರೋದ್ಕಿಂತ ಜಾಸ್ತಿನೇ ಐತೆ ಇಲ್ಲಿ, ಎತ್ಕೋ. ನಮ್ಗೆ ಈಸ್ಕೊಂಡ ಅಭ್ಯಾಸ ಇಲ್ಲ, ಕೊಟ್ಟೆ ಅಭ್ಯಾಸ. ಏನು ಹೇಳ್ದಣ, ಪ್ರತಿಯೊಬ್ಬ ಕನ್ನಡಿಗನು ನಿಂತರ ಸಿಡಿದೇಳ್ಬೇಕಣ್ಣ. ಹಟ್ಟಿಗೆ ಹೋಗ್ಬಿಟ್ಟು ಉಂಡ್ಬಿಟ್ಟು ಪಾಚಿ ಮಾಡೋಗು ಬಾರ ಮಗ. ಹಲೋ ರಾಮ್. ಹೇಳು ಮಗ. ಎಲ್ಲಿದ್ಯಾ? ನಾನೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡೆ. ಏನು ವಿಷಯ? ಇವತ್ತು ನೈಟೇ ಪಾರ್ಟಿಗೆ ರೆಡಿ ಮಾಡು, ಮತ್ತು ಹಾಗೆ ಕರ್ಣಂಗೂ ಹೇಳ್ಬಿಡು. ಸರಿ ಮಗ, ಆಯಿತು. ಓ, ಜಗಳಾಗಿರ್ಬೇಕು. ಯಾಕೆ ಮಗ ಕುಡಿದಂತ ಬೇಜಾರಲ್ಲಿ ಕೂತಿದ್ದೀಯಾ? ಏನಿಲ್ಲ ಬಿಡು ಮಚ್ಚ. ನಮ್ಮ ಹತ್ರ ಏನೋ ಮುಚ್ಚಿರ್ತಿದ್ಯಾ, ಹೇಳು. ಏನಿಲ್ಲ ಮಗ. ಹೇಳಯ್ಯ. ಅದೇನಂದ್ರೆ ಅಪ್ಪನಿಗೆ ಆಪ್ರೇಷನ್ ಮಾಡ್ಬೇಕಂತೆ, 10 ಲಕ್ಷ ಆಗುತ್ತಂತೆ. ಲೋನ್ ಬೇರೆ ಅಪ್ಲೈ ಮಾಡಿದೆ, ಆಗಿರೋದೇ 5 ಲಕ್ಷ. ನನ್ನ ಕಾರಲ್ಲಿ ದುಡಿಯೋ ದುಡ್ಡು ಬರೀ EMI ಕಮಿಟ್ಮೆಂಟ್ಗೆ ಮುಗ್ದೋಗುತ್ತೆ ಮಚ್ಚ. ಜೊತೆಗೆ B ಪಾಸಿಟಿವ್ ಬ್ಲಡ್ ಕೂಡ ರೆಡಿ ಮಾಡಬೇಕು. ಫುಲ್ ತಲೆ ಕೆಟ್ಟೋಗುತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟೇ ತಾನೇ? ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕತೀಯಾ? ಅಯ್ಯ ನಿನ್ನ ಇರು. ತಗೋ, ಅಪ್ಪಂದು ಇನ್ಸೂರೆನ್ಸ್ ದುಡ್ಡಾಗದೆ, ಅದನ್ನ ಮನೆ ಕಮಿಟ್ಮೆಂಟ್ ಅಂತ ಇಟ್ಟಿದೆ. ತಗೊಂಡೋಗಿ ಆಸ್ಪತ್ರೆ ದುಡ್ಡು ಕಟ್ಬಿಡು. ಬೇಡ ಮಚ್ಚ,
ಏ ಮಡಿಕ ನಿನ್ನ ಕಷ್ಟಕ್ಕಾಗಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ಸಾಗಿ ಇನ್ನೆಂತ್ಕೋ. ತಗೋ ಮಚ್ಚ, ಕೊನೆ ಪಕ್ಷ ಹಾಸ್ಪಿಟ್ಲಿಗೆ ಬೆಡ್ ಚಾರ್ಜ್ಗಾರು ಆಗಲಿ. ನಂತವು ಇರೋದೇ ಇಷ್ಟು ಮಚ್ಚ. ನಂದು ಬಿ ಪಾಸಿಟಿವ್ ಬ್ಲಡ್ ಗ್ರೂಪೇ. ನಾನೇ ಬಂದು ಬ್ಲಡ್ ಕೊಡ್ತೀನಿ ಮಚ್ಚ. ಜಗತ್ತಲ್ಲಿ ತಂದೆ ತಾಯಿ ಪ್ರೀತಿ ಬಿಟ್ರೆ ಗೆಳೆಯ ಪ್ರೀತಿನೇ ಶಾಶ್ವತ.